ಶಿರಿಯಾರ್ ಪ್ರಾರಂಭ ಮಾಡಿಬಿಟ್ರು. ರಂಜಿತ್, ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆ ಮೊದಲ ದಿನ ಹೇಗಿತ್ತು? ನಿನ್ನೆ ಆರೋಗ್ಯ ಸಚಿವರು ಬರ್ತಾರೆ ಅಂದ್ರೆ ತರಾತುರಿಯಲ್ಲಿ ಅದಕ್ಕೆ ಮೇಕಪ್ ಮಾಡುವಂತ ಪ್ರಯತ್ನಗಳು ಆಗಿದ್ದನ್ನ ಗಮನಿಸಿದ್ವಿ. ಆರೋಗ್ಯ ಸಚಿವರು ಬಂದ ಮೇಲೆ ಏನಾದ್ರೂ ಹೋಪ್ಸು ಈ ರೀತಿ ಪ್ರಕರಣಗಳು ಅಥವಾ ಮತ್ತೊಂದು ಜೀವ ಬಲಿ ಆಗಲ್ಲ ಅನ್ನುವಂತ ಭರವಸೆನ ಕಾಟಾಚಾರಕ್ಕೆ ಭೇಟಿ ಕೊಟ್ಟಂಗೆ ಕಾಣಿಸ್ತಾ ಇತ್ತಪ್ಪ ನಿನ್ನೆ ಅವರು. ಖಂಡಿತ ಶ್ರುತಿ, ಗುಡ್ ಮಾರ್ನಿಂಗ್. ಸ್ಮಿತಾ ರಂಗನಾಥ್, ಗುಡ್ ಮಾರ್ನಿಂಗ್. ನೋಡಿ, ನಿನ್ನೆ ಆರೋಗ್ಯ ಸಚಿವರು ಬಳ್ಳಾರಿಯ ಜಿಲ್ಲಾಸ್ಪತ್ರೆಗೆ ಭೇಟಿ ಕೊಟ್ಟರು. ಯಾವಾಗ ಬಳ್ಳಾರಿಯ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವಾಯಿತು, ಯಾವೊಂದು ಮಾಧ್ಯಮವೂ ಕೂಡ ಇದರ ಬಗ್ಗೆ ಅಷ್ಟೊಂದು ಸೀರಿಯಸ್ ಆಗಿ ವರದಿಯನ್ನು ಮಾಡಿರಲಿಲ್ಲ. 5ನೇ ಬಾಣಂತಿಯ ಸಾವಾದ ನಂತರ ರಿಪಬ್ಲಿಕ್ ಕನ್ನಡ ಮೊದಲು ಯಾವಾಗ ಆ ಮಹಿಳೆ ಮೃತಪಟ್ಟಿದ್ರು ಅಲ್ಲಿಂದನೂ ಕೂಡ ನಾವು ಈ ಸುದ್ದಿಯನ್ನು ಕ್ಯಾರಿ ಮಾಡ್ತಾ ಇದ್ವಿ. ಇಷ್ಟಾದ ನಂತರವೂ ಕೂಡ ಸರ್ಕಾರ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳದಿದ್ದಾಗ ನಮ್ಮ ಒಂದು ಈ ನಿರಂತರವಾದ ವರದಿ ಏನಿತ್ತು, ವರದಿಯ ನಂತರ ಆಗಿರುವಂಥ ಇಂಪ್ಯಾಕ್ಟ್ ನಿನ್ನೆ ನಾವು ಗಮನಿಸಿದ್ವಿ. ಲೋಕಾಯುಕ್ತ ರೇಡ್ ಆಯಿತು. ಈ ಔಷಧ ಕಂಪನಿ ಇದೆಯಲ್ಲ ಅದನ್ನು ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸಿದ್ರು. ಅದ್ರ ಜೊತೆಗೆ ಸರಬರಾಜು ಮಾಡ್ತಾ ಇರುವಂಥ ಸಿಬ್ಬಂದಿಯನ್ನು ಅಮಾನತ್ತು ಮಾಡಿದ್ರು. ಆರೋಗ್ಯ ಸಚಿವರು ಬಂದರು. BJP ನಾಯಕರುಗಳು ಉಪವಾಸ ಸತ್ಯಾಗ್ರಹವನ್ನು ಜಿಲ್ಲಾಸ್ಪತ್ರೆ ಎದುರುಗಡೆ ಕುಳಿತುಕೊಂಡು ಮಾಡಿದ್ರು. ನಿನ್ನೆಗೆ ಆರೋಗ್ಯ ಸಚಿವರು ಬಂದಾದ ನಂತರ ಏನಾಗಿದೆ ಅಂತ ಕೇಳಿದ್ರೆ ಏನೂ ಆಗಿಲ್ಲ. ನಂದಿನಿ ಅನ್ನೋ ಬಾಣಂತಿಯ ಮನೆಗೆ ಇವರು ಭೇಟಿ ಕೊಟ್ಟಿದ್ರು. ಸುಮಯ್ಯ ಅನ್ನೋ ಕೂಡ್ಲಿಯಲ್ಲಿರುವಂಥ ಬಾಣಂತಿ ಮೃತಪಟ್ಟಿದ್ರಲ್ಲ, ಆ 2 ಮನೆಗಳಿಗೆ ಭೇಟಿ ಕೊಟ್ಟಿದ್ರು. ಮೊದಲು ಸುಮಯ್ಯ ಅವರ ಮನೆಗೆ ಹೋಗಿದ್ರು. ಅಲ್ಲಿ 2 ಲಕ್ಷ ರೂಪಾಯಿ ಕೊಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟರು. ನಂದಿನಿ ಅನ್ನೋ ಬಾಣಂತಿಯ ಮನೆಗೆ ಹೋಗಿದ್ರಲ್ಲ, ಆ ನಂದಿನಿಗೆ 24 ವರ್ಷ ವಯಸ್ಸಾಗಿತ್ತು. 10 ತಿಂಗಳ ಹಿಂದೆ ಅವರಿಗೆ ಮದುವೆ ಆಗಿತ್ತು. ಅದಾದ ನಂತರ ಅವರು ಸರ್ಕಾರದ ಎಡವಟ್ಟಿಗೆ, ಜಿಲ್ಲಾಸ್ಪತ್ರೆಗೆ ಎಡವಟ್ಟಿಗೆ ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ರು. ಬಾಣಂತಿ ನಂದಿನಿ ಅವರಿಗೆ 2 ಲಕ್ಷ ರೂಪಾಯಿ ನಾನು ಪರಿಹಾರವನ್ನು ಕೊಡ್ತೀನಿ, ಅದ್ರ ಜೊತೆಗೆ ಹೆಚ್ಚಿನ ಪರಿಹಾರಕ್ಕಾಗಿ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡ್ತೀನಿ, ಹಾಗೆ ನಿಮ್ಮ ಮನೆಗೊಂದು ಸರ್ಕಾರಿ ಕೆಲಸದ ಭರವಸೆಯನ್ನು ಕೊಡ್ತೀನಿ, ಇವತ್ತು DC ಕಚೇರಿಗೆ ಬನ್ನಿ ಮಾತಾಡೋಣ ಅಂತೇಳಿ ಹೇಳಿದ್ದಾರ ಹೊರತಾಗಿ ಮತ್ತೇನೂ ಕೂಡ ಆಗಿಲ್ಲ. BJPಯು ಕೂಡ ನಾವು ಗಮನಿಸಿದಂಗೆ ಉಪವಾಸ ಸತ್ಯಾಗ್ರಹ ನಿನ್ನೆಗೆ ಮೊಟಕುಗೊಳಿಸಿದ್ರು. ದಿನೇಶ್ ಗುಂಡೂರಾವ್ ಬಂದು ಹೋದ ನಂತರ ಆ ಗಟ್ಸ್ ಬಳ್ಳಾರಿ BJPಯಲ್ಲಿ ಇದ್ದಂಗೆ ಕಾಣಿಸ್ತಾ ಇಲ್ಲ. ಮಾಧ್ಯಮದಲ್ಲಿ ಇಷ್ಟೆಲ್ಲ ಸುದ್ದಿ ಆಗ್ತಾ ಇದೆ. ಮಾಧ್ಯಮ ಇವತ್ತು ಆ ಅನ್ಯಾಯಕ್ಕೊಳಗಾದಂಥ ಬಾಣಂತಿಯರ ಸಾವಿನ ಬಗ್ಗೆ ಕುಟುಂಬದವರ ಜೊತೆಗೆ ನಿಂತ್ಕೊಂಡಿದೆ. ಆ ಹಸುಗೂಸು ಕಣ್ತೆರೆಯುವ ಮುನ್ನವೇ ತಾಯಿ ಅಂಥೇಳಿ ಹೇಳೋದಕ್ಕೆ ಯಾರೂ ಕೂಡ ಇಲ್ಲ. ಇಂಥ ಒಂದು ದಯಾನೀಯ ಸ್ಥಿತಿಯಲ್ಲಿರುವಂಥ ಆ ಬಾಣಂತಿಯರ ಸಾವಿನ ಬಗ್ಗೆ ಇವತ್ತು ರಿಪಬ್ಲಿಕ್ ಕನ್ನಡ ಗಟ್ಟಿಯಾಗಿ ನಿಂತ್ಕೊಂಡಿದೆ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸಂಡೂರಿನ ಸಮಾವೇಶಕ್ಕೆ ಬರ್ತಾರೆ. ಬಹುಶಃ ಇವತ್ತವರು ಜಿಲ್ಲಾಸ್ಪತ್ರೆಗೆ ಬಂದು ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆ ಮತ್ತೊಂದು ಮಗದೊಂದು ಅವಲೋಕನ ಮಾಡಬಹುದು. ಮತ್ತೆ ಜಿಲ್ಲಾಸ್ಪತ್ರೆಗೆ ಈ ಯಾರಿದ್ದಾರೆ ಜಿಲ್ಲಾ ಸರ್ಜನ್ ಅವರಿಗೆ ಚಾಟಿ ಬೀಸಬಹುದು ಅನ್ನುವ ಭರವಸೆ ನಮ್ಮಲ್ಲಿದೆ. ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಜಮೀರ್ ಅಹಮದ್ ಖಾನ್ ಅವರಿಗೆ ನಾಚಿಕೆ, ಮಾನ ಮರ್ಯಾದೆ ಮತ್ತೆ ಬಡವರ ಬಗ್ಗೆ ಕಾಳಜಿ ಇದ್ದಂಗೆ ಕಾಣಿಸ್ತಾ ಇಲ್ಲ. ಜಮೀರ್ ಅಹಮದ್ ಖಾನ್ ಅವ್ರಿಗೆ ಯಾಕಂತ ಹೇಳಿದ್ರೆ ಕನಿಷ್ಠವಾಗಿ ತಾವೊಬ್ರು ಜಿಲ್ಲಾ ಉಸ್ತುವಾರಿ ಮಂತ್ರಿ, ಇದೆಲ್ಲವೂ ಕೂಡ ಅವರ ಜವಾಬ್ದಾರಿ ಆಗುತ್ತೆ. ಯಾರೋ ಮಾಡಿರೋ ತಪ್ಪಿಗೆ ಇವತ್ತು ಬಾಣಂತಿಯರ ಮಾರಣ ಹೋಮ ಆಗಿದೆ. ಆ ಮನೆಯವರಿಗೆ ಯಾರು ಗೊತ್ತಿ ಅನ್ನೋದಿಲ್ಲ, ಆ ಮಕ್ಕಳಿಗೆ ಯಾರು ಗೊತ್ತಿ ಅನ್ನೋದಿಲ್ಲ. ಒಂದು ಕನಿಷ್ಠವಾಗಿ ಸಾಂತ್ವನ ಹೇಳುವಂತ ಮನಸ್ಥಿತಿ ಇಲ್ಲದಂತ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಬಳ್ಳಾರಿ ಜಿಲ್ಲೆಗೆ ಇದ್ರೆಷ್ಟು ಹೋದ್ರೆಷ್ಟು ಅನ್ನೋದು ಇವತ್ತು ಜನ ಕೇಳ್ತಾ ಇದ್ದಾರೆ. ನೋಡಿ, ಇವತ್ತು ಅವರಿಬ್ರು ಬರಬೇಕು, ಬಂದು ಜಿಲ್ಲಾಸ್ಪತ್ರೆ ವಿಸಿಟ್ ಮಾಡಬೇಕು, ಬಾಣಂತಿಯರ ಮನೆಗೆ ಹೋಗಬೇಕು, ಪರಿಹಾರ ಹೆಚ್ಚಿಗೆ ಕೊಡಬೇಕು ಅನ್ನೋದು ನಮ್ಮ ಆಗ್ರಹ, ಬಳ್ಳಾರಿ ಜನರ ಆಗ್ರಹ, ರಾಜ್ಯದ ಜನರ ಆಗ್ರಹ. ಶ್ರುತಿ. ಓಕೆ ರಂಜಿತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಅಥವಾ ಅದನ್ನ ನೇರವಾಗಿ ಕುರ್ಚಿ ಕಲಹ ಅಂತ ಕರೆದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. DK ಶಿವಕುಮಾರ್ ಅವರು ರಾಷ್ಟ್ರೀಯ ಮಾಧ್ಯಮವೊಂದಕ್ಕೆ ಸಂದರ್ಶನ ಕೊಡೋ ಸಂದರ್ಭದಲ್ಲಿ ಅಗ್ರಿಮೆಂಟ್ ಆಗಿದೆ ಅನ್ನೋ ಮಾತನಾಡಿದ್ರು. ಮುಖ್ಯಮಂತ್ರಿಗಳು ಎಂಥ ಅಗ್ರಿಮೆಂಟು ಇಲ್ಲ, 5 ವರ್ಷ ನಾನೇ CM ಅಂದ್ರು. ಸಮಾವೇಶದಲ್ಲಿ ಇಬ್ರು ಕೈ ಹಿಡ್ಕೊಂಡು ಒಗ್ಗಟ್ಟಿನ ಮಂತ್ರವನ್ನ ಪಠಿಸಿದ್ರು. ಎಲ್ಲ ಸರಿ ಹೋಯ್ತಾ? ಅಲ್ಲಿಗೆ ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರಾ ಅನ್ನೋ ಅನುಮಾನ ಇನ್ನು ಗಟ್ಟಿಯಾಗೋ ವೇಳೆಗೇನೆ ಕೃಷ್ಣ ಬೈರೇಗೌಡರು ಇದೀಗ DK ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಕೃಷ್ಣ ಬೈರೇಗೌಡರ ಸ್ಟೇಟ್ಮೆಂಟ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಒಕ್ಕಲಿಗ ಸಮುದಾಯದ ನಾಯಕರು ಅವರು ಕೂಡ, DK ಶಿವಕುಮಾರ್ ಅವರು ಕೂಡ ಒಕ್ಕಲಿಗ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡುವ ನಾಯಕ. ಹೀಗಾಗಿ ತಮ್ಮ ಸಮುದಾಯದ ನಾಯಕನ ಮುಖ್ಯಮಂತ್ರಿಯ ಕನಸಿನ ಬಗ್ಗೆ ಏನ್ ಮಾತನಾಡ್ತಾರೆ ಕೃಷ್ಣ ಬೈರೇಗೌಡರು ಅನ್ನೋದು ಸಹಜ ಕುತೂಹಲ. ಪರೋಕ್ಷವಾಗಿ DK ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಇವತ್ತಲ್ಲ ನಾಳೆ ಒಳ್ಳೆ ಕಾಲ ಬಂದೇ ಬರುತ್ತೆ ಅನ್ನೋ ಹೇಳಿಕೆಯನ್ನ ನೀಡೋ ಮೂಲಕ
ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನ ಪರೋಕ್ಷವಾಗಿ ಮಾತನಾಡಿದಂತಿದೆ ಸಚಿವರಾದ ಕೃಷ್ಣ ಬೈರೇಗೌಡರು. ಅದು ಕಾಲ ಸಮಯ ಸಂದರ್ಭ ಬರಲಿ, ಅವ್ರಿಗೂ ಒಳ್ಳೇದಾಗಲಿ. ಅವರು ಭಾಳ ವರ್ಷದಿಂದ ರಾಜಕೀಯದಲ್ಲಿ ಇದ್ದಾರೆ. ಯಾರ್ಯಾರಿಗೆ ಅದು ಅವ್ರವ್ರಿಗೆ ಏನೇನು ಸಿಗಬೇಕು ಜೀವನದಲ್ಲಿ ಸಿಗುತ್ತೆ ಅಂತ ನಾನು ನಂಬಿದ್ದೇನೆ. ಅಧಿಕಾರ ರಾಜಕೀಯದಲ್ಲಿ ಕಾಲದಿಂದ ಕಾಲಕ್ಕೆ ಇರುತ್ತೆ ಬದಲಾವಣೆಗಳು, ಯಾವುದು ಶಾಶ್ವತ ಅಲ್ಲ. ಸಮಯ ಬಂದಾಗ ಏನಾಗಬೇಕೋ ಅದು ಆಗುತ್ತೆ. ಅದನ್ನೇ ನಾವು ದೊಡ್ಡದು ಮಾಡಿಕೊಂಡು ಈಗ ಆಗ ಅದರಿಂದ ಯಾವ ಜನಕ್ಕೂ ಏನು ಪ್ರಯೋಜನ ಇಲ್ಲ, ಜನಗಳ ಕಲ್ಯಾಣದ ವಿಷಯನೂ ಅಲ್ಲ ಅದು. ನೋಡಿ, ಅದು ಕಾಲ ಸಮಯ ಸಂದರ್ಭ ಬರಲಿ, ಅವ್ರಿಗೂ ಒಳ್ಳೇದಾಗಲಿ. ಅವರು ಭಾಳ ವರ್ಷದಿಂದ ರಾಜಕೀಯದಲ್ಲಿ ಇದ್ದಾರೆ. ಯಾರ್ಯಾರಿಗೆ ಅದು ಅವ್ರವ್ರಿಗೆ ಏನೇನು ಸಿಗಬೇಕು ಜೀವನದಲ್ಲಿ ಸಿಗುತ್ತೆ ಅಂತ ನಾನು ನಂಬಿದ್ದೇನೆ. ಅಧಿಕಾರ ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನಕ್ಕೆ ಎಲ್ಲಾ ತಯಾರಿ ನಡೆದಿದೆ. ಕಾಂಗ್ರೆಸ್ನ ಕಟ್ಟಿ ಹಾಕುವುದಕ್ಕೆ ವಿಪಕ್ಷಗಳು ಕೂಡ ಸಜ್ಜಾಗಿದೆ. ಈ ಮಧ್ಯೆ ಸರ್ಕಾರಕ್ಕೆ ಪ್ರತಿಭಟನೆಯ ಬಿಸಿ ತಟ್ಟುವ ಸಾಧ್ಯತೆ ಕೂಡ ಇದೆ. ಏನೆಲ್ಲ ಅಸ್ತ್ರವನ್ನಾಗಿ ಬಿಜೆಪಿ ನಾಯಕರು ಇಟ್ಕೊಂಡಿದ್ದಾರೆ, ಆ ಕುರಿತ ಒಂದು ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ನಾಳೆಯಿಂದ ಚಳಿಗಾಲದ ಅಧಿವೇಶನ ಆರಂಭ. ಸದನದ ಒಳಗೂ ಹೊರಗೂ ಹೋರಾಟಕ್ಕೆ ಸಜ್ಜು. 10 ದಿನಗಳ ಚಳಿಗಾಲದ ಅಧಿವೇಶನಕ್ಕೆ ಕುಂದಾನಗರಿ ಬೆಳಗಾವಿ ಸಜ್ಜಾಗಿದೆ. ನಾಳೆಯಿಂದ ಸುವರ್ಣಸೌಧದಲ್ಲಿ ಅಧಿವೇಶನ ನಡೆಯಲಿದ್ದು, ಸರ್ಕಾರದ ಆಡಳಿತ ಯಂತ್ರವೇ ಬೆಂಗಳೂರಿನಿಂದ ಬೆಳಗಾವಿಗೆ ಶಿಫ್ಟ್ ಆಗಲಿದೆ. ಅತ್ತ ಮೊದಲ ದಿನ ಎಂಇಎಸ್ ಮಹಾಮೇಳಕ್ಕೆ ಸರ್ಕಾರ ಬ್ರೇಕ್ ಹಾಕಿದೆ. ಇತ್ತ ಸದನದ ಒಳಗೂ ಹೊರಗೂ ಬೃಹತ್ ಪ್ರತಿಭಟನೆಗೆ ವೇದಿಕೆ ಸಜ್ಜಾಗಿದೆ. ಸರ್ಕಾರಕ್ಕೆ ಪ್ರತಿಭಟನೆಯ ಬಿಸಿ. ಸದನದ ಒಳಗೆ ಹೊರಗೆ ಸರ್ಕಾರದ ವಿರುದ್ಧ ಸಮರಕ್ಕೆ ವೇದಿಕೆ ಸಿದ್ಧವಾಗಿದೆ. ಪ್ರತಿಭಟನೆ ಹತ್ತಿಕ್ಕಲು ಸರ್ಕಾರದಿಂದ ಖಾಕಿ ಬಲ ಪ್ರದರ್ಶನಕ್ಕೆ ಸಜ್ಜಾಗಿದೆ. ಚಳಿಗಾಲ ಅಧಿವೇಶನಕ್ಕೆ 6,000 ಪೊಲೀಸರನ್ನ ನಿಯೋಜಿಸಲಾಗಿದೆ. 6,000ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜಿಸಿದೆ. ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ನೇತೃತ್ವದಲ್ಲಿ ಭದ್ರತೆ ಒದಗಿಸಲಾಗಿದೆ. ಕಮಿಷನರ್ಗೆ 7 ಎಸ್ಪಿ ದರ್ಜೆ ಅಧಿಕಾರಿಗಳು, 12 ಹೆಚ್ಚುವರಿ ಎಸ್ಪಿ, 43 ಡಿವೈಎಸ್ಪಿ, 123 ಪಿಐ, 255 ಪಿಎಸ್ಐ, 3,515 ಕಾನ್ಸ್ಟೇಬಲ್, 200 ವುಮನ್ ಪಿಸಿ, 53 ಕೆಎಸ್ಆರ್ಪಿ, 18 ಡಿಆರ್ ತುಕಡಿ, 1 ಗರುಡ, 300 ಬಾಡಿ ವಾರ್ನ್ ಕ್ಯಾಮೆರಾ ಸಿಬ್ಬಂದಿ ನಿಯೋಜಿಸಲಾಗಿದೆ. ಒಟ್ಟು 6,023 ಪೊಲೀಸ್ ಸಿಬ್ಬಂದಿ ನಿಯೋಜಿಸಲಾಗಿದೆ. ಇತ್ತ ಸದನದ ಒಳಗೆ ಮುಡಾ ವಾಲ್ಮೀಕಿ ಹಾಗೂ ಸರ್ಕಾರದ ವೈಫಲ್ಯಗಳ ವಿರುದ್ಧ ಸಮರ ಸಾರಲು ಪ್ರತಿಪಕ್ಷಗಳು ಸಜ್ಜಾಗಿವೆ. ಸದನದ ಹೊರಗೆ ಪಂಚಮಸಾಲಿ ಸಮುದಾಯ, ಕಬ್ಬು ಬೆಳೆಗಾರರು, ಪ್ರವಾಹ ಸಂತ್ರಸ್ತರ ರೈತ ಸಂಘಟನೆಗಳು, ವಕ್ಫ್ ವಿರುದ್ಧ ಹಿಂದೂ ಸಂಘಟನೆಗಳು ಸೇರಿ ಈಗಾಗಲೇ 60ಕ್ಕೂ ಅಧಿಕ ಸಂಘಟನೆಗಳಿಂದ ಪ್ರತಿಭಟನೆಗೆ ಅರ್ಜಿ ಸಲ್ಲಿಸಿವೆ. ಹೀಗಾಗಿ ಕಾಂಗ್ರೆಸ್ಗೆ ಪ್ರತಿಭಟನೆ ಬಿಸಿ ತಟ್ಟಲಿದೆ. ಅಲ್ಲದೆ ಇದಕ್ಕೆ ಉತ್ತರ ನೀಡಲು ಕಾಂಗ್ರೆಸ್ ಕೂಡ ಸಜ್ಜಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಅಧಿವೇಶನದ ಸಂದರ್ಭದಲ್ಲಿ ಪಂಚಮಸಾಲಿಗಳ ರಣಕಹಳೆ ಮೊಳಗೋ ಸಾಧ್ಯತೆ ದಟ್ಟವಾಗಿದೆ. ಪಂಚಮಸಾಲಿಗಳಿಗೆ 2A ಮೀಸಲಾತಿ ಕೊಡಬೇಕು ಅಂತ ಹೇಳಿ ವರ್ಷಾನುಗಟ್ಟಲೆಯಿಂದ ಪ್ರತಿಭಟನೆಗಳಾಗ್ತಲೇ ಇದೆ. ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲೂ, ಇನ್ಫ್ಯಾಕ್ಟ್ ಕಳೆದ ಬಾರಿ ಕಾಂಗ್ರೆಸ್ ಸರ್ಕಾರ ಇದ್ದ ಸಂದರ್ಭದಲ್ಲೂ ಕೂಡ ಈ ಬಗ್ಗೆ ಆಗ್ರಹಗಳಿತ್ತು. ನೇರವಾಗಿ ಚುನಾವಣೆಗಳ ಮೇಲೆ ಪರಿಣಾಮ ಬೀರುವಷ್ಟರ ಮಟ್ಟಿಗೆ ಈ ಪ್ರತಿಭಟನೆಗಳು ಪರಿಣಮಿಸೋದನ್ನು ನಾವು ಗಮನಿಸಿದ್ವಿ ಕೂಡ. ಆದರೆ ಪಂಚಮಸಾಲಿಗಳ ಬಹು ವರ್ಷಗಳ ಬೇಡಿಕೆ ಬಗ್ಗೆ ಯಾವುದೇ ಸರ್ಕಾರ ಸೂಕ್ತವಾಗಿ ಸ್ಪಂದಿಸಲ್ಲ ಅನ್ನೋ ಅಸಮಾಧಾನ ಇದೆ. ಇತ್ತೀಚೆಗೆ ಈ ಪಂಚಮಸಾಲಿ ಹೋರಾಟದಲ್ಲೇ ಒಂದಷ್ಟು ಬಿರುಕು ಅನ್ನೋ ರೀತಿಯ ಬೆಳವಣಿಗೆಗಳು ಕೂಡ ನಡೆದು ಹೋಯಿತು. ಇದೆಲ್ಲವನ್ನ ಪಕ್ಕಕ್ಕಿಟ್ಟು ಇದೀಗ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಸರ್ಕಾರದ ಮೇಲೆ ಒತ್ತಡ ತರುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. 2A ಮೀಸಲಾತಿಗಾಗಿ ಆಗ್ರಹಿಸಿ ಮಂಗಳವಾರ ಪ್ರತಿಭಟನೆ ನಡೆಸಲಿಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ರಾಜ್ಯಾದ್ಯಂತ ಪಂಚಮಸಾಲಿಗಳು, ಮಲೆಗೌಡರು, ದೀಕ್ಷಾಲಿಂಗಾಯತ